ಮದುವೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೂರಾರು ಕನಸುಗಳು ಇರ್ತದೆ, ನೋವು ನಮಗಿದೆ. ಅದಕ್ಕೋಸ್ಕರ ನೋವಾಗ್ತದೆ. ಆದರೆ ಸಮಾಜದ ಕೆಲಸ ಅನ್ನುವಂಥದ್ದು ನನ್ನ ಕೆಲಸ ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಭಗವಂತನ ಆಶೀರ್ವಾದ ಇದೆ, ಸುಖ ನೆಮ್ಮದಿ ನಮ್ಮ ಕುಟುಂಬ ಮತ್ತು ಮನೆಯವರಿಗಿದೆ ಅಂತಕ್ಕಂಥ ವಿಶ್ವಾಸದ ಜೊತೆಗೆ ನಾನಿದ್ದೇನೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಪುತ್ತೂರಿಗೆ ಪುತ್ತಿಲ ಅನ್ನೋ ಟ್ಯಾಗ್ಲೈನ್ ತುಂಬ ಫೇಮಸ್ ಆಗಿತ್ತು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ. ದಕ್ಷಿಣ ಕನ್ನಡ ಈಗ ಬೇರೆ ವಿಚಾರಗಳಲ್ಲಿ, ಮತೀಯ ಸಂಘರ್ಷಗಳಲ್ಲಿ, ಕೋಮು ಗಲಭೆಗಳಲ್ಲಿ ಹೆಸರುವಾಸಿ ಆಗ್ತಾ ಇದೆ. ಅದೊಂದು ರೀತಿಯಾಗಿ ಕೆಟ್ಟ ಹೆಸರು ಈಗ ಮಂಗಳೂರಿಗೆ ಮೆತ್ತಿಕೊಳ್ತಾ ಇರೋದು. ಇವತ್ತು ನಾವು ಇದೇ ಫೈರ್ ಬ್ರ್ಯಾಂಡ್, ಹಿಂದೂ ಫೈರ್ ಬ್ರ್ಯಾಂಡ್ ಎಂಬ ಖ್ಯಾತಿಗೆ ಒಳಗಾದಂಥ ಅರುಣ್ ಪುತ್ತಿಲ ಅವರ ಮನೆಯ ಬಳಿ ಇದ್ದೀವಿ. ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಇದೇ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಹಿಂದೂ ಹುಲಿ ಎಂದೇ ಖ್ಯಾತಿಯಾದಂಥ ಅರುಣ್ ಪುತ್ತಿಲ. ಈಗಾಗಲೇ ಅವರು ಕೂಡ ಗಡೀಪಾರ್ ನೋಟಿಸನ್ನು ಎದುರಿಸ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಅದಕ್ಕೆ ಅವರು ರಿಯಾಕ್ಟ್ ಮಾಡಬೇಕಾಗತ್ತೆ. ಯಾರು ಏನೇ ಮಾಡಲಿ ನಾನು ನನ್ನ ಹುಟ್ಟೂರು ಪುತ್ತಿಲವನ್ನು ಬಿಟ್ಟು ಹೋಗೋದೇ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಅರುಣ್ ಪುತ್ತೂರು ನಿಮಗೆಲ್ಲ ಗೊತ್ತಿರ್ಬೋದು, ನರಿಮೊಗರು ಅನ್ನೋ ಗ್ರಾಮ. ಅವ್ರ ಮನೆಯ ಮುಂಭಾಗದಲ್ಲಿದ್ದೀವಿ. ಸಹಜವಾಗಿ ಅವರ ಮನೆಯ ಎದುರಿಗೆ ಕೇಸರಿ ಬಾವುಟ ಮೊಳಗ್ತಾ ಇರೋದು. ನಿಮಗೆ ಗೊತ್ತಿದೆ, ಕೇಸರಿ ಬಾವುಟದ ದನಿ ಆಂತರಿಕವಾಗಿ ಆ ಬಾವುಟದ ಮುಖಾಂತರ ಮಾರ್ದನಿಸ್ತಾ ಇದೆ ಅಂತ ನಾವು ಭಾವಿಸ್ಬೋದು. ಸಹಜವಾಗಿ ನಿಮಗೆ ಕಾಣಸಿಗ್ತಾ ಇರೋದು ಇದೇ ಅರುಣ್ ಪುತ್ತಿಲ ಅವರ ಮನೆ. ಅವರು RSS ಸಂಘಟನೆಯಿಂದ ಗುರುತಿಸ್ಕೊಂಡವರು, ಸಂಘ ಪರಿವಾರದಲ್ಲಿ ಹೆಸರು ಮಾಡಿದವರು, ಮತ್ತು ಹೆಚ್ಚಾಗಿ ನಮ್ಮ ಹಿಂದೂ ಧರ್ಮ ಮತ್ತು ದೇಶದ ರಕ್ಷಣೆಗಾಗಿ ಪಣ ತೊಟ್ಟವರು. ಅವರ ಮನೆಯ ಮುಂಭಾಗ ಸಹಜವಾಗಿ ನಿಮಗೆ ಈ ಮಂಗಳೂರು ಭಾಗಗಳಲ್ಲಿ ಮನೆಯ ವಿನ್ಯಾಸ ಇದೇ ರೀತಿಯಾಗಿರುತ್ತೆ. ಅವರ ಮನೆಯ ಮುಂಭಾಗದಲ್ಲಿರ್ತಕ್ಕಂತಹ ಜಾಗ, ವರಾಂಡವನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಸಪೋಟೋ ಗಿಡ, ಜೊತೆಗೆ ಅವರ ಮನೆ ಒಂದು ಮಾದರಿ. ಮನೆಯ ಒಳಗೆ ನಾವೇನಾದರೂ ಎಂಟ್ರಿ ಕೊಟ್ಟರೆ ಪೂರ್ತಿ ಅವರು ಧರ್ಮ ರಕ್ಷಣೆಗಾಗಿ ನಿಂತಹ ಕಾರ್ಯಕ್ರಮಗಳು, ಚಟುವಟಿಕೆಗಳು, ಅನೇಕ ಸಂಘಟನೆ ಹೋರಾಟಗಳ ಪ್ರತೀಕವಾಗಿ ಕಾಣಸಿಗ್ತಾ ಇರತಕ್ಕಂಥ ಎಲ್ಲ ಬಹುಮಾನಗಳು, ಅದರ ಸ್ಮರಣಿಕೆಗಳು ಎಲ್ಲವನ್ನು ನೀವು ನೋಡ್ಬೋದು. ಇವತ್ತು ಬಹಳಷ್ಟು ವಿಷಯಗಳನ್ನು ಇದೇ ಅರುಣ್ ಪುತ್ತಿಲ ಅವರ ಜೊತೆ ಹಂಚಿಕೊಳ್ಳೋದಿದೆ. ಯಾಕೆ ಅಂದರೆ ಪ್ರಸ್ತುತ ಸಂದರ್ಭದಲ್ಲೂ ಕೂಡ ನಾವು ಅದನ್ನು ಮಾತನಾಡಲೇಬೇಕಾಗುತ್ತೆ. ಇವತ್ತು ಮಂಗಳೂರು ಬೆಳವಣಿಗೆಗಳು, ಇಲ್ಲಿನ ಆಂತರಿಕ ಚಟುವಟಿಕೆಗಳು, ಭೂಗತ ಲೋಕ, ಜೊತೆಗೆ ಇಲ್ಲಿ ನಡೀತಾ ಇರತಕ್ಕಂಥ ಕೋಮುಗಲಭೆ ಸಂಘರ್ಷಗಳು ಇವೆಲ್ಲವನ್ನು ಹತ್ತಿಕ್ಕಬೇಕು. ಒಂದು ಕಡೆ ನಮ್ಮ ಹಿಂದೂ ನಾಯಕರ ರಕ್ಷಣೆಗೆ, ಹಿಂದೂ ಸಮುದಾಯದ ರಕ್ಷಣೆಗೋಸ್ಕರ ನಿಂತ ಅರುಣ್ ಪುತ್ತಿಲ ಅವರ ಜನಬೆಂಬಲ, ಅವರ ಪರವಾಗಿ ನಿಂತಹ ಸಮುದಾಯ ಜನರು ಅವೆಲ್ಲವನ್ನು ನೋಡಿದಾಗ ಅದನ್ನು ನೀವು ಪ್ರತ್ಯಕ್ಷವಾಗಿ ಕಂಡಿದ್ದೀರಾ, ಕೇಳಿದ್ದೀರಾ. ಅದಕ್ಕೆ ಸಾಂಕೇತಿಕವಾಗೂ ಕೂಡ ಕಳೆದ ಚುನಾವಣೆಯಲ್ಲಿ ಅವರು ಕೂಡ ಫೈಟ್ ಕೊಟ್ಟಿದ್ದಾರೆ. ಭಾಳಷ್ಟು ಸರಿ ಅವರನ್ನೇ ಎನ್ಕೌಂಟ್ರ್ ಮಾಡಬೇಕು ಅನ್ನೋ ರೀತಿಯಾಗೂ ಕೂಡ ರಾಜಕೀಯ ಬೆಳವಣಿಗೆಗಳು ಕೂಡ ಆಗಿದ್ದು ನೀವೆಲ್ಲರೂ ಕೂಡ ಹುಬ್ಬೇರಿಸುವಂತೆ ಮಾಡಿತ್ತು. ನೇರವಾಗಿ ಇವತ್ತು ಅದೇ ಅರುಣ್ ಕುಮಾರ್ ಪುತ್ತಿಲ ಅವ್ರನ್ನ ಭೇಟಿಯಾಗೋಣ. ಬಹಳಷ್ಟು ಮಾತನಾಡೋದಿದೆ. ಈ ಒಂದು ಎಪಿಸೋಡ್ ನಿಮಗೆ ಬಹಳಷ್ಟು ರೋಚಕತೆಯ ಅಂಶಗಳನ್ನು ಕೂಡ ತೆರೆದಿಡುತ್ತೆ. ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಒಂದಿಷ್ಟು ಮಾತನಾಡೋದಿದೆ. ಮೊದಲು ಆರಂಭದಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ಇವತ್ತು ನಿಮ್ಮನ್ನು ಮೀಟ್ ಆಗ್ತಾ ಇರೋದಕ್ಕೆ ಒಂದು ಒಳ್ಳೆ ಶುಭ ಗಳಿಗೆ ಅಂತ ಅನ್ಕೋತೀನಿ ಸರ್. ನಮ್ಮ ಈ ಭಾರತದಲ್ಲಿ ಸದ್ಯದ ಮಟ್ಟಿಗೆ ಹಿಂದೂ ಸಮುದಾಯಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ದನಿ ಎತ್ತುತ್ತಾ ಇದ್ದೀರಿ. ನಿಮ್ಮನ್ನು ಕೂರಿಸ್ಕೊಂಡು ಈ ಒಂದು ಇಂಟರ್ವ್ಯೂನ ಸ್ಟಾರ್ಟ್ ಮಾಡ್ತೀವಿ ಸರ್. ಸ್ನೇಹಿತರೆ, ನೇರವಾಗಿ ಅರುಣ್ ಪುತ್ತಿಲ ಅವ್ರನ್ನ ಮಾತಾಡ್ಸೋಣ. ಆರಂಭದಲ್ಲಿ ಸ್ವಲ್ಪ ನನಗೆ ಈ ಬೆಳವಣಿಗೆಗಳು ನೋಡಿದಾಗ ಎಲ್ಲ ಒಂದು ಕಡೆ ಕುಗ್ಗಿದ್ದೀರಾ ಸರ್, ಈ ಗಡೀಪಾರು ಈ ಥರದ ವಿಷಯಗಳು ಬಂದಾಗೆಲ್ಲ? ಖಂಡಿತ ಇಲ್ಲ. ನಾವು ಕಳೆದ ಸುಮಾರು 30-32 ವರ್ಷಗಳಲ್ಲಿ ಈ ರೀತಿಯ ಅನೇಕ ವ್ಯವಸ್ಥೆಗಳನ್ನು ನೋಡಿದ್ದೇವೆ. ಪ್ರತಿ ಬಾರಿಯೂ ಕೂಡ ಹಿಂದುತ್ವದ ಕೆಲಸವನ್ನು, ಸಂಘಟನೆಯ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಬೆಳವಣಿಗೆಗಳು, ಕೇಸು ದಾಖಲು ಮಾಡುವಂಥದ್ದು, ಬಂಧನಕ್ಕೆ ಪ್ರಯತ್ನ ಮಾಡುವಂಥದ್ದು, ರಾತ್ರೋರಾತ್ರಿ ಮನೆಗಳಿಗೆ ರೈಡ್ ಮಾಡುವಂಥದ್ದು, ಈ ರೀತಿಯ ಅನೇಕ ಸಂಗತಿಗಳನ್ನು ನಾವು ಜೀವನದಲ್ಲಿ ಅನುಭವಿಸಿದ ಕಾರಣಕ್ಕೆ ಇದೇನು ದೊಡ್ಡ ಸಂಗತಿ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಬರಲೇ ಇಲ್ಲ. ನಾವು ಯಾವತ್ತೂ ಕೂಡ ಸಂಘಟನೆಗೆ ಸೇರಿದಂಥ ಸಂದರ್ಭದಲ್ಲಿ ಒಂದು ನಿಶ್ಚಯವನ್ನು, ಸಂಕಲ್ಪವನ್ನು ಮಾಡ್ತಾ ಇರ್ತೇವೆ. ನಾವು ಸಂಘಟನೆಗೆ ಶಕ್ತಿಯನ್ನು ಕೊಡಬೇಕು, ನಮ್ಮ ಬದುಕಿನ ಕೃತಾರ್ಥತೆಯನ್ನು ಈ ಹಿಂದುತ್ವದಲ್ಲಿ ಮತ್ತು ಧರ್ಮ ಉಳಿಸುವುದರಲ್ಲಿ ಪಡಿಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಾವು ಯಾವುದೇ ರೀತಿಯ ತ್ಯಾಗ ಬಲಿದಾನಕ್ಕೂ ಕೂಡ ಆ ಸಂಕಲ್ಪವನ್ನು ಮಾಡಿ ನಾವು ಸಂಘಟನೆಯ ಜೊತೆಗೆ ಜೋಡಿಸಿಕೊಂಡವರು. ಈ ರೀತಿಯ ಪೊಲೀಸ್ ದೌರ್ಜನ್ಯಗಳು ಅಥವಾ ಈ ರೀತಿಯ ಅನೇಕ ನೂರಾರು ಸಂಗತಿಗಳಿಗೆ ಬೆದರಿ ನಾವು ಮನೆಯಲ್ಲಿ ಕುಳಿತುಕೊಳ್ಳುವಂಥ ಯೋಚನೆಯೂ ಮಾಡಲಿಲ್ಲ, ಇನ್ನು ಮುಂದೆ ಮಾಡುವಂಥದ್ದು ಇಲ್ಲ. ನಮ್ಮದು ಯಾವುದೂ ಇದ್ದರೂ ಸಂಘಟನೆ, ಹಿಂದುತ್ವ, ಧರ್ಮ, ಕೊನೆಯದಾಗಿ ಅರ್ಪಣೆ ಬಿಟ್ಟರೆ ಬೇರೆ ಏನಿಲ್ಲ.
ಆರಂಭದಲ್ಲಿ ಮೊದಲು ಕಲ್ಲಡ್ಕ ಪ್ರಭಾಕರ್ ಭಟ್ ಹೆಸರು, ನಿಮ್ಮ ಹೆಸರು ಅರುಣ್ ಪುತ್ತಿಲ ಅವ್ರ ಹೆಸರು, ಮಹೇಶ್ ತಿಮ್ರೋಡಿ ಅಂತವ್ರ ಹೆಸರು, ಇದೀಗ ಚಕ್ರವರ್ತಿ ಸೂಲಿಬೆಲೆ ಅವರ ಹೆಸರು. ಎಲ್ಲರೂ ಕೂಡ ಹಿಂದೂ ಸಂಘಟನೆಯ ಪರವಾಗಿ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ. ಎಲ್ಲೋ ಒಂದು ಕಡೆ ನೀವೆಲ್ಲರೂ ಈ ಮುಸಲ್ಮಾನ್ ಸಮುದಾಯದ ವಿರುದ್ಧವಾಗಿ ನಿಂತಿದ್ರಿ ಅನ್ನೋ ಕಾರಣಕ್ಕೆ ನಿಮ್ಮ ಹೆಸರು ಕೇಳ್ಬಂತ ಅನ್ಸುತ್ತೆ. ನಾವೆಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೀವಿ. ಆ ಗುರೂಜಿ ಹೆಡಗೇವಾರ್ ಅವರು ಆ ಕೊಟ್ಟಿರ್ತಕ್ಕಂಥ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗಾದರೂ ನಾವು ಅಳವಡಿಸಿಕೊಳ್ಳಬೇಕು. ಈ ಸಮಾಜದ ಜೊತೆಗೆ ತಮ್ಮ ಕೆಲಸ ಕಾರ್ಯವನ್ನು ನಿರ್ವಹಿಸಿ ಆ ಸಮಾಜದ ಕೆಲಸ ನನ್ನ ಕೆಲಸ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಮೇಲೆ ಕೇಸು ಮಾಡುವಂಥದ್ದು, ಗಡೀಪಾರು ಮಾಡುವಂಥದ್ದು, ಈ ರೀತಿಯ ಬೆಳವಣಿಗೆಗಳು ಸರ್ಕಾರ ಪ್ರಾಯೋಜಿತವಾಗಿ ಪೊಲೀಸ್ ಇಲಾಖೆಯ ಮುಖಾಂತರ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿದೆ. ಅನೇಕ ವರ್ಷಗಳಿಂದ ರಾಷ್ಟ್ರದ ಕೆಲಸ, ಈ ದೇಶಕ್ಕೆ ಗೌರವ ಬಂದರೆ ಮಾತ್ರ ನಮಗೆಲ್ಲರಿಗೂ ಗೌರವ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಆ ದೂರದೃಷ್ಟಿಯ ಜೊತೆಗೆ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ಸಮಾಜದ ಜೊತೆಗೆ ನಾವೆಲ್ಲ ಕೆಲಸವನ್ನು ನಿರ್ವಹಿಸ್ತಾ ಇರ್ತೀವಿ. ನೀವು ಹೇಳಿದಾಗೆ ಮೊನ್ನೆ ನಡೆದಿರತಕ್ಕಂಥ ಘಟನೆ, ಮಂಗಳೂರಿನಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆ ಆಯಿತು ಬಜ್ಪೆಯಲ್ಲಿ. ಆ ಹತ್ಯೆಯ ಆಗಿರತಕ್ಕಂಥ ಸನ್ನಿವೇಶಗಳನ್ನು ಯಾರಾದರೂ ನೋಡಿದರೆ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾತಕ್ಕೋಸ್ಕರ ಇದನ್ನು ಮಾಡಿದರು, ಯಾವ ಕಾರಣಕ್ಕೋಸ್ಕರ ಇದನ್ನು ಮಾಡಿದರು ಅನ್ನುವಂಥದ್ದು ಅಂಥ ಮೂಲ ಎಲ್ಲಿಂದ ಆರಂಭ ಆಯಿತು ಅನ್ನೋದನ್ನು ಯಾರೂ ಕೂಡ ಇವತ್ತು ಪ್ರಶ್ನೆ ಮಾಡತಕ್ಕಂಥ ಸಂಗತಿಗಳು ಇಲ್ಲ. ಹತ್ಯೆಯ ನಂತರ ಅದನ್ನು ವಿರೋಧಿಸತಕ್ಕಂಥ ಕೆಲಸ ಕಾರ್ಯ ನಡೆದಾಗ ಅವರ ಒಂದು ಆ ನೋವಿನ ಜೊತೆಗೆ ಇಡೀ ಹಿಂದೂ ಸಮಾಜ ಇರಬೇಕು ಅಂತಕ್ಕಂಥ ಆಶಯ ಸಂಘಟನೆ ಮತ್ತು ಸಂಘದ್ದಿತ್ತು, ಅದು ವಾಸ್ತವ ಕೂಡ. ಆದರೆ ಆ ರೀತಿಯ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಸರಕಾರದ ವಿರುದ್ಧ ಮಾತನಾಡುವಂಥದ್ದು, ಯಾರು ಹತ್ಯೆ ಇದ್ದಾರೆ ಆ ಸಮುದಾಯದ ವಿರುದ್ಧ ಮಾತನಾಡುವಂಥದ್ದು, ಅದು ಸಂದರ್ಭದಲ್ಲಿ ಇರುವಂಥದ್ದು. ಆದರೆ ಅದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದ. ಈ ಸಮಾಜಕ್ಕೋಸ್ಕರ ತಮ್ಮೆಲ್ಲವನ್ನು ಅರ್ಪಣೆ ಮಾಡಿ ಇವತ್ತು ಧಾರ್ಮಿಕ ವ್ಯವಸ್ಥೆಗಳು, ವಿದ್ಯಾಕೇಂದ್ರಗಳ ಮುಖಾಂತರ ಜನಮಾನಸದಲ್ಲಿದ್ದಂಥ ಡಾಕ್ಟರ್ ಪ್ರಭಾಕರ್ ಭಟ್ ಅವರಲ್ಲಿ ಮಾತನಾಡಿದರು ಅನ್ನೋ ಕಾರಣಕ್ಕೋಸ್ಕರ ಅವರ ಮೇಲೆ ಕೇಸು ದಾಖಲು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಯಾವ ಭರತ್ ಕುಮ್ಡೇಲ್ ಅನ್ನತಕ್ಕಂಥ ಒಬ್ಬ ಸಂಘಟನೆಯ ಕಾರ್ಯಕರ್ತನ ಮನೆಯ ಬಾಗಿಲನ್ನು ಹೊಡೆದು ಅವರನ್ನು ಬಂಧನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಉಡುಪಿಯಿಂದ ಬಂದಿರತಕ್ಕಂತಹ ಜಾಗರಣ ವೇದಿಕೆಯ ಕಾರ್ಯಕರ್ತನ ಮೇಲೆ ಕೇಸು ದಾಖಲು ಮಾಡಿದರು. ಶರಣ್ ಪಂಪೋಲನ್ನು ಬಂಧನ ಮಾಡಿದರು. ಈ ರೀತಿಯ ನೂರಾರು ಸಂಗತಿಗಳು ಇವತ್ತು ಧರ್ಮದ ವಿರುದ್ಧ, ಸಂಘಟನೆಯ ವಿರುದ್ಧ ಇವತ್ತು ಸರ್ಕಾರದ ಕಡೆಯಿಂದ ಇಲಾಖೆಯ ಮುಖಾಂತರ ಆಗ್ತಾ ಇರುವಂಥದ್ದು ಇಡೀ ಸಮಾಜಕ್ಕೆ ಅತ್ಯಂತ ನೋವನ್ನು ತಂದಿದೆ ಅಂತ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆಪಡ್ತೇನೆ. ಆ ಸಂದರ್ಭದಲ್ಲಿ ನನ್ನದು ಕೂಡ ಗಡೀಪಾರಿಗೆ ಆದೇಶವನ್ನು ಮಾಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಇಲಾಖೆಯ ಮುಖಾಂತರ AC ಪತ್ರವನ್ನು ಕಳಿಸಿದರು. ಅದರಲ್ಲಿ 92ನೇ ಇಸವಿಯಿಂದ ನಂತರ ನಡೆದಿರತಕ್ಕಂಥ ನೂರಾರು ಕೇಸುಗಳು, ಸುಮಾರು 36-39 ಕೇಸುಗಳು ನನ್ನ ಮೇಲೆ ಇದ್ದಂಥ ಆ ಎಲ್ಲ ಕೇಸಿನ ವಿಚಾರಗಳನ್ನು ದಾಖಲು ಮಾಡಿ ಮುಂದಿನ 6 ತಿಂಗಳುಗಳ ಕಾಲ ನೀವು ಕಲಬುರಗಿಗೆ ನಿಮ್ಮನ್ನು ಯಾಕೆ ಗಡೀಪಾರು ಮಾಡಬಾರ್ದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಮಗೆ ಪತ್ರವನ್ನು ಬರೆಯತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದರು. ನಮ್ಮ ಮೇಲೆ ಆಗಿರುವಂಥದ್ದು ಕೇಸುಗಳು, ಒಂದು ಅಮಾಯಕ ಕಾರ್ಯಕರ್ತೆ ಸೌಮ್ಯನ ಕೊಲೆ ಪ್ರಕರಣ ಆಗಿರತಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ವ್ಯವಸ್ಥೆಗೋಸ್ಕರ ನನ್ನ ಮೇಲೆ ಕೇಸು ದಾಖಲು ಮಾಡಿರುವಂಥದ್ದು. ಧಾರ್ಮಿಕ ಕಾರ್ಯಕ್ರಮವಾಗಿರತಕ್ಕಂಥ ಶನಿ ಪೂಜೆಯನ್ನು ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಭಾಗದ ಗದ್ದೆಯಲ್ಲಿ ಆಗಿರತಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ವ್ಯವಸ್ಥೆಯ ಮುಖಾಂತರ ಕೇಸು ದಾಖಲು ಮಾಡಿರುವಂಥದ್ದು. ಒಬ್ಬ ಅಮಾಯಕ ಹುಡುಗಿ ಕೊಲೆಯಾಗಿರತಕ್ಕಂಥ ಸಂದರ್ಭದಲ್ಲಿ ಪುತ್ತೂರನ್ನು ಅಕ್ಷತಾ ಅನ್ನುವಂಥ ಹುಡುಗಿ ಮತಾಂಧನಿಂದ ಕೊಲೆಯಾಗತಕ್ಕಂಥ ಸಂದರ್ಭದಲ್ಲಿ ನಾವು ಪುತ್ತೂರು ಬಂಧನ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಆಗಿರುವಂಥದ್ದು. ಗೋ ಹತ್ಯೆಯನ್ನು ವಿರೋಧಿಸಿ ಗೋವನ್ನು ಅಕ್ರಮವಾಗಿ ಸಾಗಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಆಗಿರತಕ್ಕಂಥ ಘಟನೆಗೆ ಸಂಬಂಧಪಟ್ಟಿರುವಂಥ ಕೇಸಾಗಿರುವಂಥದ್ದು. ಈ ರಾಷ್ಟ್ರದ ಹಿತಕ್ಕೋಸ್ಕರ ಬೇರೆ ಬೇರೆ ರಾಷ್ಟ್ರದ ಕೆಲಸ ಕಾರ್ಯಗಳು ನಡೆಯತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಪಹಲ್ಗಾವ್ನಲ್ಲಿ ನಡೆದಿರತಕ್ಕಂಥ ಪಾಕಿಸ್ತಾನದ ಹಿಂಸಾಚಾರದ ವಿರುದ್ಧ
ನಾವು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ, ದ್ವೇಷದ ಭಾಷಣವನ್ನು ಮಾಡಿದ್ದೇವೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕೇಸು ದಾಖಲಾಗಿರುವಂಥದ್ದು. ಒಬ್ಬ ಅಮಾಯಕ ಹುಡುಗಿ, ಧರ್ಮಸ್ಥಳದಲ್ಲಿ ಸೌಜನ್ಯ ಅನ್ನತಕ್ಕಂಥ ಹುಡುಗಿಯ ಕೊಲೆಯ ಸಂದರ್ಭದಲ್ಲಿ ನ್ಯಾಯವನ್ನು ತೊರಗಿಸಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಇಡೀ ಸಮಾಜವನ್ನು ಒಗ್ಗೂಡಿಸಿ ನಾವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಭಾಷಣ ಮಾಡಿದ್ದೇನೆ ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಕೇಸು ದಾಖಲು ಮಾಡಿರುವಂಥದ್ದು. ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಇದು ಧರ್ಮದ ವಿರುದ್ಧ ನಡೆಯತಕ್ಕಂಥ ಕೋಮುದ್ವೇಷದ ಭಾಷಣ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳಿಗೆ ಸರ್ಕಾರ ಪ್ರಾಯೋಜಿತವಾಗಿ ಇಲಾಖೆಯ ಮುಖಾಂತರ ನೋಟಿಸು ಮಾಡಿ ಗಡೀಪಾರು ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ನಾವು ಇದನ್ನು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಘಟನೆಗಳು ಒಬ್ಬ ದೇವ ದುರ್ಲಭ ಕಾರ್ಯಕರ್ತನ ಬದುಕಿಗೆ ಬರಬಾರದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಈ ರೀತಿಯ ನಿರ್ಧಾರವನ್ನು ತಗೊಂಡಿದ್ದೇವೆ. ಇವತ್ತು ಅನೇಕ ಸಾವಿರಾರು ಕಾರ್ಯಕರ್ತರು ಧರ್ಮಕ್ಕೋಸ್ಕರ, ಸಂಘಟನೆಗೋಸ್ಕರ ಬಲಿದಾನ ಆಗಿರತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಮಣ್ಣು ಇದಿದೆ. ಇದರಲ್ಲಿ ಅಧಿಕಾರದ ದಾಹಕ್ಕೋಸ್ಕರ ಮುಸ್ಲಿಮರ ತುಷ್ಟೀಕರಣ ಮಾಡಿ ಅವರನ್ನು ಸಂತೈಸುವುದಕ್ಕೋಸ್ಕರ ಹಿಂದೂಗಳ ಮೇಲೆ ಕೇಸು ದಾಖಲು ಮಾಡುವಂಥದ್ದು, ಗಡೀಪಾರು ಮಾಡುವಂಥದ್ದು, ಬಂಧನ ಮಾಡುವಂಥದ್ದು, ಈ ರೀತಿಯ ಒಂದು ಕ್ರಮವನ್ನು ಸರ್ಕಾರ ಇವತ್ತು ತಗೊಳ್ತದೆ ಅಂತ ಹೇಳಿದರೆ ರಾಜನೀತಿ ಎಲ್ಲಿದೆ? ಇವತ್ತು ತುಘಲಕ್ ಸರ್ಕಾರ ಇದೆಯಾ ಅಥವಾ ಇಲ್ಲಿ ಮುಸಲ್ಮಾನ ಪ್ರೇರಿತವಾಗಿರ್ತಕ್ಕಂಥ ವ್ಯವಸ್ಥೆಯ ಸರ್ಕಾರ ಇದೆಯಾ ಅನ್ನತಕ್ಕಂಥ ಪ್ರಶ್ನೆ ಇಡೀ ಕರ್ನಾಟಕದ ಜನ ಮಾತನಾಡತಕ್ಕಂಥ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ನೂರಾರು ಜನರ ಬಲಿದಾನ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ. ಶಿವಮೊಗ್ಗದಲ್ಲಿ ನಡೆದಿರತಕ್ಕಂಥ ಪರೇಶ್ ಮೆಸ್ತಾನ ಹತ್ಯೆ, ಮಡಿಕೇರಿಯಲ್ಲಿ ನಡೆದಿರತಕ್ಕಂಥ ಕುಟ್ಟಪ್ಪನ ಹತ್ಯೆ, ಮಂಗಳೂರಿನಲ್ಲಿ ನಡೆದಿರತಕ್ಕಂಥ ಶರತ್ ಮಡಿವಾಳನ ಹತ್ಯೆ, ಸುರತ್ಕಲ್ಲಿನಲ್ಲಿ ನಡೆದಿರತಕ್ಕಂಥ ದೀಪಕ್ ರಾವಿನ ಹತ್ಯೆ, ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ರುದ್ರೇಶನ ಹತ್ಯೆ, ಈ ರೀತಿಯ ನೂರಾರು ಕಾರ್ಯಕರ್ತರ ಬಲಿದಾನಗಳು ನಮ್ಮ ಮನಸ್ಸಿನಲ್ಲಿ ಇವತ್ತು ನೋವಾಗಿ ಉಳಿದಿದೆ. ಅದಕ್ಕೋಸ್ಕರ ಮುಂದಿನ ದಿವಸದಲ್ಲಿ ಈ ರೀತಿಯ ಯಾವುದೇ ಚಟುವಟಿಕೆಗಳಿಗೆ ಆಸ್ಪದ ಕೊಡಬಾರದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಮ್ಮ ಹೋರಾಟಗಳು ಅಥವಾ ಮಾನಸಿಕತೆಗಳು ಇರ್ತವೆ ಹೊರತು ಇನ್ಯಾವುದೇ ಸಂಗತಿಯಿಂದ ಅಲ್ಲ ಅನ್ನುವಂಥದ್ದನ್ನು ಇವತ್ತು ಸಮಾಜ ಮತ್ತು ಯಾರು ಇದನ್ನು ವಿರೋಧಿಸ್ತಾರೋ ಅದು ಅವರು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಬಲ್ಲೆ. ಸರ್ಕಾರ ಮೊನ್ನೆ ಇತ್ತೀಚೆಗೆ ನಡೆದಂಥ ಅಬ್ದುಲ್ ರಹೀಂ ಘಟನೆಯ ನಂತರ ಎಲ್ಲರೂ ಕೂಡ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧವಾಗಿ ತಿರುಗಿ ಬೀಳ್ತು. ಅಂದರೆ ಇಲ್ಲಿ ಭಾಳಷ್ಟು ಬದಲಾವಣೆಗಳಾಗಬೇಕು, ನಾವು ಯಾವಾಗಲೂ ಕೂಡ ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ತೀವಿ, ಆದರೆ ನಮ್ಮನ್ನು ಕಡೆಗಣಿಸುವ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ. ಅದೊಂದೇ ಕಾರಣಕ್ಕೆ ಇಲ್ಲೊಂದು ದೊಡ್ಡ ತಲೆದಂಡ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಿಮ್ಮನ್ನೆಲ್ಲ ಟಾರ್ಗೆಟ್ ಮಾಡೋದು ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ ಕಾಂಗ್ರೆಸ್ ಯಾವಾಗಲೂ ಕೂಡ ನಿಮ್ಮನ್ನು ಯಾವಾಗಲೂ ಕೂಡ ಪಾಯಿಂಟ್ ಔಟ್ ಮಾಡ್ತಾ ಇತ್ತ ಅಂತ? ಮೊನ್ನೆಯ ಘಟನೆಯಲ್ಲಿ ನೀವು ಹೇಳಿದಂಥ ಎಲ್ಲ ಸ್ಪಷ್ಟತೆಗಳು ಗೋಚರಿಸ್ತಾ ಇದೆ. ಒಂದು ನೋಡಿ, ಸುಹಾಸ್ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 40ರಿಂದ 50 ಜನರ ತಂಡ ಅತ್ಯಂತ ವ್ಯವಸ್ಥಿತವಾಗಿ ಆ ಕೊಲೆಯನ್ನು ನಡೆಸಿರುವಂಥದ್ದು. ಆ ಸಂದರ್ಭದಲ್ಲಿ ಕೇವಲ ಒಂದು 10 ಜನರನ್ನ ಬಂಧನ ಮಾಡಿ ಸರ್ಕಾರ ಕೈ ತೊಳೆಯತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಯಾಕೆ? ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರ ಕಡಿಮೆ ಸಂಖ್ಯೆಯಲ್ಲಿ ಅವರನ್ನು ಅಪರಾಧಿಗಳನ್ನು ಬಂಧಿಸಿ ಬಾಕಿಯವರನ್ನು ಬಿಡುವಂಥ ವ್ಯವಸ್ಥೆ ಆಯಿತು. ಆದರೆ ಆ ನಂತರ ನಡೆದಿರತಕ್ಕಂತಹ ಬೆಳವಣಿಗೆಯಲ್ಲಿ ಕಾರ್ಯಕರ್ತರ ಮನೆಗೆ ನುಗ್ಗುವಂತಹ ಪ್ರಯತ್ನ, ಬೇರೆ ಬೇರೆ ಆ ವ್ಯವಸ್ಥೆಯಲ್ಲಿ ಇಲ್ಲದವರನ್ನ ಬಂಧನ ಮಾಡಿ ಅವರ ಮೇಲೆ ಬೇರೆ ಬೇರೆ ರೀತಿಯ ಕೇಸು ದಾಖಲು ಮಾಡತಕ್ಕಂಥ ಮತ್ತು ಕಾರ್ಯಕರ್ತರನ್ನ ಬೊಟ್ಟು ಮಾಡಿ ಅವರ ಮನೆಗಳಿಗೆ ಸವಾರಿ ಮಾಡತಕ್ಕಂಥ ಪ್ರಯತ್ನ ಆಯಿತು. ಇದು ಅಲ್ಪಸಂಖ್ಯಾತರ ಓಲೈಕೆಯ ಪರಿಣಾಮ ಅನ್ನುವಂಥದ್ದು ಇವತ್ತು ಜನಸಾಮಾನ್ಯನಿಗೂ ಕೂಡ ಅರ್ಥವಾಗತಕ್ಕಂಥ ವಿಚಾರ.